ನಮಸ್ಕಾರ. 110% ಸೇಫ್ ವ್ಯಾಕ್ಸಿನ್ ಆದರೂ ಕಾಡ್ತಿದೆ ಭಯ. ಎರಡನೇ ಅಲೆ ತಡೆಯುತ್ತಾ 2 ಕೊರೋನಾ ವ್ಯಾಕ್ಸಿನ್, 28 ದಿನದ ಮಹಾಯಜ್ಞ. ಹೇಗಿದೆ ಕೊರೋನಾ ವಾರ್? ಇದೆ ಈ ಹೊತ್ತಿನ ವಿಶೇಷ. ವ್ಯಾಕ್ಸಿನ್ ಬಂತು, ಮುಂದೇನು? ನೂರ 10% ಸೇಫ್ वैक्सीन आदरू काಡುತ್ತಿದೆ भय. साइड इफेक्ट थोड़े बहुत तो होते हैं, थोड़ा सा फीवर होना, थोड़ी सी एलर्जी होना, ये तो हर वैक्सीन में होता है. ಎರಡನೇ ಅಲೆ ತಡೆಯುತ್ತಾ 2 ಕೊರೋನಾ ವ್ಯಾಕ್ಸಿನ್. ವ್ಯಾಕ್ಸಿನ್ ಎಫಿಕಸಿ 50% ಮೇಲಿದ್ರೆ ಸಾಕು. ಸೊ ದಟ್ ಈಸ್ ದ WHO ಸ್ಟ್ಯಾಂಡರ್ಡ್ಸ್ ಫಿಕ್ಸ್ ಮಾಡಿರೋದು. ಈ ಕೋವಿಶೀಲ್ಡ್ ಅಂತ ಏನಿದೆ ಅದು 70.4% ಎಫಿಕಸಿ ಅಂತ ಹೇಳ್ತೀವಿ. 2 ಡೋಸ್ ಕೊಟ್ಟು 2 ಡೋಸ್ ತಗೊಂಡ್ಮೇಲೆ ನಿಮಗೆ 70% ಪ್ರೊಟೆಕ್ಷನ್ ಇದೆ. ಸೊ ಅದು ಆ 50%ಗಿಂತ ಮೇಲಿರೋದ್ರಿಂದ ಅದು ಕ್ವಾಲಿಫೈ ಆಗುತ್ತೆ. 28 ದಿನದ ಮಹಾಯಜ್ಞ. ಹೇಗಿದೆ ಕೊರೋನಾ ವಾರ್? ಇಡೀ ಜಗತ್ತನ್ನೇ ಭಯಭೀತಿಗೆ ದೂಡಿದ ಕೊರೋನಾಗೆ ಅಂತೂ ಲಸಿಕೆ ಸಿಕ್ಕಿದೆ. ಹೀಗಾಗಿ ಇನ್ಮೇಲೆ ದೇಶದಲ್ಲಿ ಕೊರೋನಾ ಆಟ ನಡೆಯಲ್ಲ. ಇಷ್ಟು ದಿನ ಜನರಿಗೆ ಜ್ವರ ಬರಿಸ್ತಾ ಇದ್ದ ಕೊರೋನಾಗೆ ಇನ್ಮೇಲೆ ಜ್ವರ ಬರುತ್ತೆ. ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಲಸಿಕೆಗಳು ಕೊರೋನಾವನ್ನ ಹುಡುಕಿ ಕೊಲ್ಲಲಿವೆ. ಈ ವಿಷಯವನ್ನ ಕೇಳಿ ಜನ ಫುಲ್ ಖುಷಿಯಾಗಿದ್ದಾರೆ. ಹಾಗಾದ್ರೆ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಲಸಿಕೆಗಳು ಭಾರತೀಯರಿಗೆ ಯಾವಾಗ ಲಭ್ಯವಾಗ್ತವೆ? ಲಸಿಕೆ ಪಡೆಯೋಕೆ ಜನ ಏನು ಮಾಡಬೇಕು? ಲಸಿಕೆ ಪಡೆಯೋಕೆ ನಿಮ್ಮ ಸರದಿ ಯಾವಾಗ ಬರುತ್ತೆ? ಅಷ್ಟಕ್ಕೂ ಏನಿದು 28 ದಿನದ ಮಹಾಯಜ್ಞ? ಈ ಗೊಂದಲಕಾರಿ ಪ್ರಶ್ನೆಗಳಿಗೆ ನಾವಿವತ್ತು ಉತ್ತರ ಕೊಡ್ತೀವಿ ನೋಡಿ. ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಲಸಿಕೆಗಳ ತುರ್ತು ಬಳಕೆಗೆ ಭಾರತದ ಔಷಧ ನಿಯಂತ್ರಣ ಪ್ರಾಧಿಕಾರ ಗ್ರೀನ್ ಸಿಗ್ನಲ್ ಏನೋ ಕೊಟ್ಟಿದೆ. ಆದರೆ ಈ ಲಸಿಕೆ ಯಾವಾಗಿನಿಂದ ವಿತರಣೆಯಾಗುತ್ತೆ, ಯಾರಿಗೆ ಸಿಗುತ್ತೆ ಮೊದಲ ಲಸಿಕೆ ಅನ್ನೋ ಪ್ರಶ್ನೆಗಳು 130 ಕೋಟಿ ಭಾರತೀಯರನ್ನ ಕಾಡ್ತಾ ಇವೆ. ಯಾಕಂದ್ರೆ ಇಂಗ್ಲೆಂಡ್, ಅಮೆರಿಕದಲ್ಲಿ ತುರ್ತು ಬಳಕೆಗೆ ಅನುಮತಿ ಸಿಕ್ಕಿದ 1-2 ದಿನದಲ್ಲಿಯೇ ಫೈಜರ್ ಮತ್ತು ಮಾಡರ್ನಾ ಲಸಿಕೆ ನೀಡಲು ಶುರು ಮಾಡಲಾಗಿತ್ತು. ಹೀಗಾಗಿ ಭಾರತ ಕೂಡ ಇದೇ ವೇಗದಲ್ಲಿ ಪ್ರಕ್ರಿಯೆ ಆರಂಭಿಸಿದೆಯಾ ಅನ್ನೋ ಚರ್ಚೆಗಳು ಹುಟ್ಟುಕೊಂಡಿವೆ. ಎಲ್ಲ ಅಂದುಕೊಂಡಂತೆ ಆದ್ರೆ ಈ ವಾರಾಂತ್ಯದೊಳಗೆ ಲಸಿಕೆ ವಿತರಣೆ ಶುರುವಾಗೋ ಸಾಧ್ಯತೆ ಇದೆ. ಹಾಗಾದ್ರೆ ದೇಶವಾಸಿಗಳು ವಾರಾಂತ್ಯದವರೆಗೂ ಯಾಕೆ ಕಾಯಬೇಕು? ಅದಕ್ಕೆ ಕಾರಣವಾದರೂ ಏನು ಗೊತ್ತಾ? ಲಸಿಕೆ ಉತ್ಪಾದನಾ ಕಂಪನಿಗಳ ಜೊತೆ ಒಪ್ಪಂದ. ಹೌದು ವೀಕ್ಷಕರೇ, ಕೊರೋನಾ ವ್ಯಾಕ್ಸಿನ್ಗೆ ಗ್ರೀನ್ ಸಿಗ್ನಲ್ ಸಿಕ್ತಿದ್ದಂತೆ ಕೇಂದ್ರ ಸರ್ಕಾರ ಲಸಿಕಾ ಉತ್ಪಾದನಾ ಕಂಪನಿಗಳ ಜೊತೆ ದರ ನಿಗದಿ, ಲಸಿಕೆ ಖರೀದಿ ಒಪ್ಪಂದಕ್ಕೆ ಮುಂದಾಗಿದೆ. ಈ ಬಗ್ಗೆ ಚರ್ಚೆ ನಡೆಸೋಕೆ ಖುದ್ದು ಪ್ರಧಾನಿಯೇ ಫೀಲ್ಡ್ಗೆ ಇಳಿಯುವ ಸಾಧ್ಯತೆ ಇದೆ. ಈ ಬಗ್ಗೆ ಮೋದಿ ಸಭೆ ನಡೆಸಿದ ಬಳಿಕ ಸರ್ಕಾರದ ಪ್ರತಿನಿಧಿಗಳು ಖರೀದಿ ಒಪ್ಪಂದ ಮುಗಿಸಿ ದೇಶದ ಜನರಿಗೆ ಲಸಿಕೆ ವಿತರಿಸೋ ಪ್ಲಾನ್ ಮಾಡಿಕೊಂಡಿದ್ದಾರೆ. ನಿಮ್ಗೆ ಗೊತ್ತಿದೆಯೋ ಇಲ್ವೋ? ನಿಜ ಹೇಳಬೇಕು ಅಂದ್ರೆ 83,000 ಕೋಟಿ ಸಿರಿಂಜ್ಗಳ ಖರೀದಿಗೆ ಈಗಾಗಲೇ ಕೇಂದ್ರ ಸರ್ಕಾರ ಮುಂದಾಗಿದೆ. ಈ ಎಲ್ಲ ಪ್ರಕ್ರಿಯೆ ಸಂಕ್ರಾಂತಿಯೊಳಗೆ ಮುಗಿಯೋ ಸಾಧ್ಯತೆ ಇದೆ. ಹಾಗಾದ್ರೆ ಲಸಿಕಾ ಉತ್ಪಾದನಾ ಕಂಪನಿಗಳ ಜೊತೆ ಕೇಂದ್ರ ಸರ್ಕಾರದ ಒಪ್ಪಂದ ಹೇಗಿರುತ್ತೆ ಗೊತ್ತಾ? ಅದನ್ನು ಹೇಳುತ್ತೀವಿ ನೋಡಿ. ಮೋದಿ ಸಭೆ ನಡೆಸಿದ ಮೇಲೆ ನ್ಯಾಷನಲ್ ಕೋವಿಡ್ ಟಾಸ್ಕ್ ಫೋರ್ಸ್, ಆರೋಗ್ಯ ಸಚಿವಾಲಯ ಮತ್ತು ತಜ್ಞರ ತಂಡ ಲಸಿಕಾ ಸಂಶೋಧನಾ ಸಂಸ್ಥೆಗಳ ಜೊತೆ ಸಭೆ ನಡೆಸಲಿವೆ. ಮೊದಲ ಹಂತದಲ್ಲಿ ಎಷ್ಟು ಡೋಸ್ಗಳ ಅಗತ್ಯವಿದೆ ಮತ್ತು ಎಷ್ಟು ಬೇಡಿಕೆ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸಲಿವೆ. ಸಭೆಯಲ್ಲಿ ಪ್ರತಿ ಡೋಸ್ಗೆ ದರ ನಿಗದಿ ಮತ್ತು ಲಸಿಕೆ ಖರೀದಿ ಬಗ್ಗೆ ಒಪ್ಪಂದ ಮಾಡಿಕೊಳ್ಳಬೇಕಾಗಿದೆ. ಅಲ್ಲದೆ ಲಸಿಕೆ ಸರಬರಾಜು ಮತ್ತು ಲಸಿಕೆ ಜನರಿಗೆ ತಲುಪಿಸೋದ್ರ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಯಲಿದೆ. ಜೊತೆಗೆ ಎಷ್ಟು ದಿನಗಳ ಒಳಗೆ ಎಷ್ಟು ಲಸಿಕೆ ಪೂರೈಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಲಸಿಕೆ ಅಭಿವೃದ್ಧಿ ಸಂಸ್ಥೆಯೊಂದಿಗೆ ಕೇಂದ್ರ ಸರ್ಕಾರ ಒಪ್ಪಂದ ಮಾಡಿಕೊಳ್ಳಲಿದೆ.
ಈ ಎಲ್ಲ ಪ್ರಕ್ರಿಯೆ ಮುಗಿದ್ಮೇಲೆ ಲಸಿಕೆ ಉತ್ಪಾದನಾ ಕಂಪನಿಗಳು ಲಸಿಕೆಯನ್ನ ಸರ್ಕಾರಕ್ಕೆ ಹಸ್ತಾಂತರ ಮಾಡಲಿವೆ. ಆಗ ತಡ ಮಾಡದೆ ಸರ್ಕಾರ ವಿಮಾನ ಮತ್ತು ಹೆಲಿಕಾಪ್ಟರ್ಗಳ ಮೂಲಕ ನೇರವಾಗಿ ಆಯಾ ರಾಜ್ಯಗಳಿಗೆ ಕೊರೋನಾ ಲಸಿಕೆಯನ್ನ ಸಾಗಿಸಲಿವೆ. ಇನ್ನು ಈ ಲಸಿಕೆ ಬರುವುದಕ್ಕೂ ಮೊದಲ ಹಂತದಲ್ಲಿ ಯಾರಿಗೆಲ್ಲ ಲಸಿಕೆ ನೀಡಬೇಕು ಅನ್ನೋದರ ಪಟ್ಟಿಯನ್ನ ರೆಡಿ ಮಾಡಿ ಆಯಾ ರಾಜ್ಯ ಸರ್ಕಾರಗಳು ಫಲಾನುಭವಿಗಳಿಗೆ ಮಾಹಿತಿ ಮುಟ್ಟಿಸಬೇಕಾಗಿದೆ. ಮೊದಲ ಹಂತದಲ್ಲಿ ಯಾರಿಗೆ ಸಿಗುತ್ತೆ ಲಸಿಕೆ? ಮೊದಲು ಕೊರೋನಾ ವಾರಿಯರ್ಸ್ಗೆ ಲಸಿಕೆ ನೀಡಲು ತೀರ್ಮಾನಿಸಲಾಗಿದೆ. ಸಂಕಷ್ಟದ ಸಮಯದಲ್ಲಿ ಜೀವ ಪಣಕ್ಕಿಟ್ಟು ಕೊರೋನಾ ವಿರುದ್ಧ ಹೋರಾಡಿದ 1 ಕೋಟಿ ಹೆಲ್ತ್ ಕೇರ್ ಸಿಬ್ಬಂದಿ ಮತ್ತು 2 ಕೋಟಿ ಮುಂಚೂಣಿ ಕಾರ್ಯಕರ್ತರಿಗೆ ಲಸಿಕೆ ಸಿಗಲಿದೆ. ಹೆಲ್ತ್ ಕೇರ್ ಸಿಬ್ಬಂದಿಯಲ್ಲಿ ವೈದ್ಯರು, ದಾದಿಯರು, ವೈದ್ಯಕೀಯ ಅಧಿಕಾರಿಗಳು, ಅರೆ ವೈದ್ಯಕೀಯ ಸಿಬ್ಬಂದಿ, ಸಹಾಯಕ ಸಿಬ್ಬಂದಿ, ಆಸ್ಪತ್ರೆಯ ಕಾರ್ಮಿಕರು ಮತ್ತು ವೈದ್ಯಕೀಯ ವಿದ್ಯಾರ್ಥಿಗಳು ಬರ್ತಾರೆ. ಇವರ ಜೊತೆಗೆ ಪೊಲೀಸ್ ಇಲಾಖೆ, ಸಶಸ್ತ್ರ ಪಡೆ, ಗೃಹ ರಕ್ಷಕ, ವಿಪತ್ತು ನಿರ್ವಹಣೆ, ನಾಗರಿಕ ರಕ್ಷಣಾ ಸಂಸ್ಥೆ, ಜೈಲು ಸಿಬ್ಬಂದಿ, ಪುರಸಭೆ ಕಾರ್ಮಿಕರು ಸೇರಿ 2 ಕೋಟಿ ಮುಂಚೂಣಿ ಕಾರ್ಯಕರ್ತರಿಗೆ ಲಸಿಕೆ ನೀಡಲಾಗುತ್ತೆ. ಹೀಗೆ ಕೊರೋನಾ ವಾರಿಯರ್ಸ್ ಸರದಿ ಮುಗಿದ್ಮೇಲೆ ದೇಶದಲ್ಲಿ 60 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ನೀಡಲಾಗುತ್ತೆ. ಆಮೇಲೆ 50 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ನೀಡಲು ನಿರ್ಧರಿಸಲಾಗಿದೆ. ಮುಂದಿನ 4 ರಿಂದ 5 ತಿಂಗಳಲ್ಲಿ 30 ಕೋಟಿ ಜನರಿಗೆ ಕೊರೋನಾ ಲಸಿಕೆ ನೀಡುವ ಯೋಜನೆ ಹೊಂದಲಾಗಿದೆ. ಹಾಗಾದ್ರೆ ಉಳಿದವರಿಗೆ ಯಾವಾಗ ಸಿಗುತ್ತೆ ಲಸಿಕೆ? ಉಳಿದವರಿಗೆ ಯಾವಾಗ, ಹೇಗೆ ಲಸಿಕೆ ನೀಡಬೇಕು ಅನ್ನೋ ಚಿಂತನೆ ನಡೆದಿಲ್ಲ. ಯಾಕಂದ್ರೆ ಇನ್ನೂ 4-5 ತಿಂಗಳಲ್ಲಿ ಅಮೆರಿಕದ ಫೈಜರ್, ಮಾಡರ್ನಾ, ರಷ್ಯಾದ ಸ್ಪುಟ್ನಿಕ್ ವಿ, ಝೈಡಸ್ ಕ್ಯಾಡಿಲಾದ ಝೈಕೋವ್ ಡಿ ಲಸಿಕೆಗಳನ್ನ ತುರ್ತು ಬಳಕೆಗೆ ಸರ್ಕಾರ ಒಪ್ಪಿಗೆ ಸೂಚಿಸುವ ಸಾಧ್ಯತೆ ಇದೆ. ಹೀಗಾಗಿ ಈ ಲಸಿಕೆಗಳನ್ನ ಯಾವ ವರ್ಗದ ಜನರಿಗೆ ನೀಡಬೇಕು ಅನ್ನೋದನ್ನ ಸರ್ಕಾರ ಇನ್ನು ಕೆಲವೇ ವಾರಗಳಲ್ಲಿ ಪ್ರಕಟಿಸುವ ಸಾಧ್ಯತೆ ಇದೆ. ಗವರ್ಮೆಂಟ್ ಫೇಸ್ ವೈಸ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಮೊದಲು 1-1.5 ಕೋಟಿ ಜನ ಅಕ್ರಾಸ್ ಇಂಡಿಯಾ ಹೆಲ್ತ್ ಕೇರ್ ವರ್ಕರ್ಸ್ ಮತ್ತೆ ಆಶಾ ವರ್ಕರ್ಸ್ ಮತ್ತೆ ಕೋವಿಡ್ ವಾರಿಯರ್ ಪೊಲೀಸ್ನವರಾಗ್ಲಿ ಈ ತರ ಡಿಪಾರ್ಟ್ಮೆಂಟ್ಗೆ ಮೊದಲನೇ ಆದ್ಯತೆ ಕೊಡ್ತಾರೆ. ಇದಾದ್ಮೇಲೆ ಹೈ ರಿಸ್ಕ್ ಪೇಷಂಟ್ 50 ವರ್ಷ ಮೇಲ್ಪಟ್ಟು ಡಯಾಬಿಟೀಸ್, ಹಾರ್ಟ್ ಪ್ರಾಬ್ಲಮ್, ಕಿಡ್ನಿ ಪ್ರಾಬ್ಲಮ್ ಇರೋರಿಗೆ ನೆಕ್ಸ್ಟ್ ಡೋಸ್ ಸ್ಟಾರ್ಟ್ ಮಾಡ್ತಾರೆ. ಸೊ ಇದು ಹಂತವಾಗಿ ಮಾಡುವಂತ ವಿಚಾರ. ಹಾಗಾದ್ರೆ ಒಬ್ಬರು ಎಷ್ಟು ಡೋಸ್ ತಗೋಬೇಕು? ಏನಿದು 28 ದಿನಗಳ ಕಾಲಮಿತಿ? ಲಸಿಕೆ ಕೊರೋನಾವನ್ನ ಹೇಗೆ ಕೊಲ್ಲುತ್ತೆ? ಕೋವಿಶೀಲ್ಡ್ ಅಥವಾ ಕೋವ್ಯಾಕ್ಸಿನ್ ಈ 2 ಲಸಿಕೆಗಳಲ್ಲಿ ಯಾವುದಾದ್ರೂ ಒಂದು ಲಸಿಕೆಯ 1 ಡೋಸ್ ಅನ್ನ ಪಡೆದವರು 2ನೇ ಡೋಸ್ ಪಡೆಯೋಕೆ ಸರಿಯಾಗಿ 28 ದಿನಗಳ ಕಾಲ ಕಾಯಬೇಕಾಗುತ್ತೆ. 28 ದಿನದ ನಂತರ 2ನೇ ಡೋಸ್ ಪಡೆದ 14 ದಿನಗಳ ಬಳಿಕ ಲಸಿಕೆ ಪಡೆದವರ ದೇಹದಲ್ಲಿ ಕೊರೋನಾವನ್ನ ಕೊಲ್ಲುವಂತಹ ಪ್ರತಿರೋಧಕ ಕಣಗಳನ್ನ ಅಭಿವೃದ್ಧಿಪಡಿಸುತ್ತೆ ಅಂತ ಹೇಳಿ ಆರೋಗ್ಯ ಸಚಿವಾಲಯ ಸ್ಪಷ್ಟಪಡಿಸಿದೆ. ಆದ್ರೆ ಒಂದು ಲಸಿಕೆಯಿಂದ 1 ಡೋಸ್ ಪಡೆದವರು 2ನೇ ಡೋಸ್ ಅನ್ನ ಬೇರೆ ಲಸಿಕೆಯಿಂದ ತಗೋಬಹುದಾ ಅನ್ನೋ ಅನುಮಾನಗಳು ಇವೆ. ಈ ಬಗ್ಗೆ ತಜ್ಞ ವೈದ್ಯರು ಹೇಳೋದೇನು ಗೊತ್ತಾ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಈಗ ಕೋವಿಶೀಲ್ಡ್ ಆಕ್ಸ್ಫರ್ಡ್ ವ್ಯಾಕ್ಸಿನ್ ಗೆ ಮಾತ್ರ ಅಪ್ರೂವಲ್ ಇರೋದು, ಅವೈಲಬಲ್ ಇರೋದು. ಕೋವ್ಯಾಕ್ಸಿನ್ ನಮ್ಮ ಭಾರತ್ ಬಯೋಟೆಕ್ ಇಂಡಿಯನ್ ಕಂಪನಿ ಏನ್ ಮಾಡಿದೆ ಅದಿನ್ನೂ ಫೇಸ್ 3 ಟ್ರಯಲ್ಸ್ ಕಂಪ್ಲೀಟ್ ಆಗಿಲ್ಲ. ಸೊ ನಿನ್ನೆ ನಮ್ಮ DCGI ಅವರು ಕ್ಲಾರಿಫೈ ಮಾಡಿದ್ದಾರೆ ಏನಂತಂದ್ರೆ ಇದು ಬ್ಯಾಕಪ್ ತರ, ಅಂದ್ರೆ ನಮಗೆ 3 ಡೋಸಸ್ ಬೇಕಾದಾಗ ಇದು ಅಪ್ರೂವಲ್ ಬಂದ ಕೂಡಲೇ ಇಮಿಡಿಯೇಟ್ಲಿ ಇನಿಶಿಯೇಟ್ ಮಾಡಬಹುದು ಅಂತ. ಆ ಡಾಟಾನು ಅನಲೈಸ್ ಮಾಡ್ತಾರೆ. ಇದು ಸುಮಾರು 26,000 ಜನಕ್ಕೆ 23,000 ಜನಕ್ಕೆ ನಡೀತಾ ಇದೆ ಫೇಸ್ 3 ಟ್ರಯಲ್ ಭಾರತ್ ಬಯೋಟೆಕ್. ಸೊ ಅದು ಸದ್ಯಕ್ಕೆ ಅವೈಲಬಲ್ ಇಲ್ಲ. ಅವೈಲಬಲ್ ಇರೋದು ಆಕ್ಸ್ಫರ್ಡ್. ಆಮೇಲೆ ಒಂದೇ ವ್ಯಾಕ್ಸಿನ್ ತಗೋಬೇಕು. ನೀವು ಇವತ್ತೊಂದು 28 ದಿವಸ ಆದ್ಮೇಲೆ 2ನೇ ಡೋಸ್ 3ನೇ ಸಿಕ್ಕಿದ್ರೆ ಅದು ತಗೋತೀನಿ ಅಂದ್ರೆ ತಪ್ಪಾಗುತ್ತೆ. ಸೇಮ್ ವ್ಯಾಕ್ಸಿನ್ ಅನ್ನ ತಗೋಬೇಕು. ಹಾಗಾದ್ರೆ ಲಸಿಕೆ ಪಡೆಯೋಕೆ ಹೆಸರು ನೋಂದಾಯಿಸಿಕೊಳ್ಳೋದು? ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ 2 ಲಸಿಕೆಗಳಿಗೂ DCGI ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಅಷ್ಟೇ ಅಲ್ಲ, ಈ 2 ಲಸಿಕೆಗಳು 110% ಸೇಫ್ ಅಂತ ಹೇಳಿದೆ. ಆದ್ರೂ 2ನೇ ಅಲೆಯ ಭಯ ಮಾತ್ರ ಇನ್ನೂ ಕಡಿಮೆಯಾಗಿಲ್ಲ. ಅದು ಯಾಕೆ ಅಂದ್ರೆ ಇಲ್ಲಿದೆ ನೋಡಿ ಪಿನ್ ಟು ಪಿನ್ ಡೀಟೇಲ್ಸ್. ಸೇರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಮತ್ತು ಆಕ್ಸ್ಫರ್ಡ್ ವಿವಿ ಅಭಿವೃದ್ಧಿಪಡಿಸಿರುವ ಕೋವಿಶೀಲ್ಡ್ ಮತ್ತು ಭಾರತ್ ಬಯೋಟೆಕ್ ಕಂಪನಿಯ ಕೋವ್ಯಾಕ್ಸಿನ್ ಲಸಿಕೆಗಳು 110% ಸುರಕ್ಷಿತವಾಗಿವೆ. ಇವುಗಳಿಂದ ಯಾವುದೇ ಅಡ್ಡ ಪರಿಣಾಮಗಳು ಇಲ್ಲ ಅಂತ ಹೇಳಿ ಭಾರತೀಯ ಔಷಧ ನಿಯಂತ್ರಣ ಮಹಾನಿರ್ದೇಶಕರಾದ VG ಸೋಮಾನಿ ಅವರು ಹೇಳಿದ್ದಾರೆ. ಕೋವಿಶೀಲ್ಡ್ ಲಸಿಕೆ 70.42% ಪರಿಣಾಮಕಾರಿಯಾಗಿದ್ದು ಕೋವ್ಯಾಕ್ಸಿನ್ 2 ರಿಂದ 8 ಡಿಗ್ರಿ ಉಷ್ಣಾಂಶದಲ್ಲಿ ಶೇಖರಿಸಿಡಬಹುದಾಗಿದೆ. ಹೀಗಾಗಿ ಅಮೆರಿಕದ ಫೈಜರ್ ಲಸಿಕೆಗಿಂತ ಕೋವಿಶೀಲ್ಡ್ ಲಸಿಕೆಯ ಸಂಗ್ರಹ ಮತ್ತು ಸಾಗಣೆ ಸುಲಭವಾಗಿದೆ.
ಇದೇ ರೀತಿ ಕೋವ್ಯಾಕ್ಸಿನ್ ಲಸಿಕೆ ಕೂಡ ಅತ್ಯಂತ ಸುರಕ್ಷಿತವಾಗಿದ್ದು 3 ರಿಂದ 8 ಡಿಗ್ರಿ ಉಷ್ಣಾಂಶದಲ್ಲಿ ಸಂಗ್ರಹಿಸಿಡಬಹುದಾಗಿದೆ. ಸದ್ಯದ ಮಾಹಿತಿ ಪ್ರಕಾರ ಕೋವಿಶೀಲ್ಡ್ ಲಸಿಕೆ ಸರ್ಕಾರಕ್ಕೆ ಕೇವಲ 200 ರೂಪಾಯಿಗೆ ಮತ್ತು ಖಾಸಗಿಯವರಿಗೆ 1,000 ರೂಪಾಯಿಗೆ ನೀಡಲು ಚಿಂತನೆ ನಡೆದಿದೆ. ಅಷ್ಟೇ ಅಲ್ಲ, ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಈಗಾಗಲೇ 8 ಕೋಟಿ ಡೋಸ್ ಲಸಿಕೆಯನ್ನ ಸ್ಟೋರ್ ಮಾಡಿದೆಯಂತೆ. ಖರೀದಿ ಒಪ್ಪಂದ ಫೈನಲ್ ಆದರೆ ಈ ವಾರಾಂತ್ಯದೊಳಗೆ ಕೋವಿಶೀಲ್ಡ್ ಲಸಿಕೆ ವಿತರಣೆಗೆ ಲಭ್ಯವಾಗಲಿದೆ. ಕೋವ್ಯಾಕ್ಸಿನ್ ಬ್ಯಾಕಪ್ ಲಸಿಕೆ. ಭಾರತ್ ಬಯೋಟೆಕ್ನ ಕೋವ್ಯಾಕ್ಸಿನ್ ಲಸಿಕೆ ಇನ್ನೂ ಪ್ರಾಯೋಗಿಕ ಹಂತದಲ್ಲಿದೆ. ಆದರೂ ತುರ್ತು ಬಳಕೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಆದರೆ ಸದ್ಯಕ್ಕೆ ಕೋವ್ಯಾಕ್ಸಿನ್ ಬಳಕೆ ಆಗಲ್ಲ. ಸದ್ಯಕ್ಕೆ ಅದನ್ನ ಬ್ಯಾಕಪ್ ಆಗಿ ಬಳಸಲಾಗುವುದು ಅಂತ ಏಮ್ನ ಮುಖ್ಯಸ್ಥ ರಣದೀಪ್ ಗುಲೇರಿಯಾ ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ವಾರಾಂತ್ಯಕ್ಕೆ ಕೋವಿಶೀಲ್ಡ್ ಲಸಿಕೆ ತುರ್ತು ಬಳಕೆಗೆ ಮಾತ್ರ ಲಭ್ಯವಾಗಲಿದೆ. ಇನ್ನು ಈ 2 ಲಸಿಕೆಗಳಲ್ಲಿಯೂ ಅಡ್ಡ ಪರಿಣಾಮ ಹೆಚ್ಚಾಗಿದೆ ಅನ್ನೋ ವದಂತಿಗಳು ಕೇಳಿಬರುತ್ತಿವೆ. ಆದರೆ ಲಸಿಕೆ ಪಡೆದವರಲ್ಲಿ ಸಣ್ಣ ಜ್ವರ, ಮೈಕೈ ನೋವು, ಅಲರ್ಜಿ ಸಮಸ್ಯೆ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತೆ. ಆದರೆ ಹೀಗೆ ಸಮಸ್ಯೆಗೆ ತುತ್ತಾದವರ ಪ್ರಮಾಣ ತೀರಾ ಕಡಿಮೆ. ಹೀಗಾಗಿ ಲಸಿಕೆಗಳ ಬಗ್ಗೆ ಚಿಂತೆ ಬೇಡ ಅಂತಿದ್ದಾರೆ ತಜ್ಞರು. ಲಸಿಕೆ ಬಂದರೂ 2ನೇ ಅಲೆಯ ಭೀತಿ ಇದ್ದೇ ಇದೆ. ಹೌದು, ಕೋವಿಡ್ಗೆ ಲಸಿಕೆ ಬಂತು ಅಂತ ಮೈಮರೆಯಬೇಡಿ. ಭಾರತದಲ್ಲೂ 2ನೇ ಅಲೆಯ ಭೀತಿ ಇದೆ ಅಂತ ಡಾಕ್ಟರ್ CN ಮಂಜುನಾಥ್ ಎಚ್ಚರಿಸಿದ್ದಾರೆ. ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಲಸಿಕೆಗೆ ಅನುಮತಿ ನೀಡಿದ್ದು ಸಂತಸವಾಗಿದೆ. ಹಾಗೆಯೇ ಫೆಬ್ರವರಿ ಮಾರ್ಚ್ನಲ್ಲಿ ಎಚ್ಚರದಿಂದ ಇರಬೇಕು ಅಂತಲೂ ಜಯದೇವ ಆಸ್ಪತ್ರೆ ನಿರ್ದೇಶಕರಾದ ಡಾಕ್ಟರ್ CN ಮಂಜುನಾಥ್ ಎಚ್ಚರಿಸಿದ್ದಾರೆ. ಇನ್ನು 3 ರಿಂದ 6 ತಿಂಗಳು ನಾವು ಮಾಸ್ಕ್ ಅನ್ನು ಧರಿಸಬೇಕು, ವ್ಯಕ್ತಿಗತ ಅಂತರವನ್ನು ಕಾಪಾಡ್ಕೋಬೇಕು, ಗುಂಪಾಗಿ ಸೇರೋದು ಆದಷ್ಟು ಕಡಿಮೆ ಮಾಡ್ಕೋಬೇಕು. ಇಂಗ್ಲೆಂಡು ಅಥವಾ ರಷ್ಯಾ, ಫ್ರಾನ್ಸ್ ನೋಡಿದಾಗ ಎಲ್ಲೋ 2ನೇ ಅಲೆ ಇಲ್ಲಿ ಬರೋ ಸಾಧ್ಯತೆ ಇದೆ. ಅದರಿಂದ ನಾವು ಜನವರಿ, ಫೆಬ್ರವರಿ, ಮಾರ್ಚು ಬಹಳ ಕ್ರೂಷಿಯಲ್ಲು ನಮಗೆ. ನಿಮಗೆ ಗೊತ್ತಿದೆಯೋ ಇಲ್ವೋ, ಬ್ರಿಟನ್ನಿಂದ ಬಂದವರಲ್ಲಿ ಇಲ್ಲಿಯವರೆಗೂ 40ಕ್ಕೂ ಹೆಚ್ಚು ಮಂದಿಗೆ ಬ್ರಿಟನ್ನ ಹೈಸ್ಪೀಡ್ ವೈರಸ್ ಸೋಂಕು ಪತ್ತೆಯಾಗಿದ್ರೆ ಅದರಲ್ಲಿ ಕರ್ನಾಟಕದ ಪಾಲೇ 10ಕ್ಕೂ ಹೆಚ್ಚಿದೆ. ಅಷ್ಟೇ ಅಲ್ಲ, ಬ್ರಿಟನ್ನಿಂದ ರಾಜ್ಯಕ್ಕೆ ಬಂದವರಲ್ಲಿ ಇನ್ನೂ 75 ಜನ ನಾಪತ್ತೆಯಾಗಿದ್ದಾರೆ. 75 ಜನರು ಏನು ಹಿಂದಿರುಗಿರ್ತಕ್ಕಂಥವ್ರದ್ದು ಪತ್ತೆ ಆಗಿಲ್ಲ. ಅಂಥವ್ರದ್ದು ಆದಷ್ಟು ಶೀಘ್ರದಲ್ಲಿ ನಮಗೆ ಪತ್ತೆ ಮಾಡಿಕೊಡಿ ಅಂತ ಹೇಳಿದ್ದೀವಿ. BBMP ಮತ್ತು ಗೃಹ ಇಲಾಖೆಯವರು ಶೀಘ್ರದಲ್ಲಿ ಮಾಡಿಕೊಡ್ತಾರೆ ಅಂತ ನಾನು ನಂಬಿದ್ದೀನಿ. 3 ಮಾತ್ರ 75 ಜನದಲ್ಲಿ 3 ಮಾತ್ರ ಅವರು ವಿಳಾಸಗಳನ್ನೆಲ್ಲ ಕೂಡ ವಿದೇಶದ ವಿಳಾಸಗಳಿರೋದ್ರಿಂದ ಅಲ್ಲಿ ಸ್ವಲ್ಪ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಆದರೆ ಈ 72 ಜನರನ್ನ ಶೀಘ್ರದಲ್ಲಿ ಅವರು ನಮಗೆ ಶೋಧ ಮಾಡಿ ನಮಗೆ ಪತ್ತೆ ಹಚ್ಚಿ ಕೊಡ್ತಾರೆ ಅಂತ. ಕೇಳಿದ್ರಲ್ಲ, ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಅವರು ಹೇಳಿದ್ದನ್ನ. ಒಂದು ಕಡೆ ಬ್ರಿಟನ್ ವೈರಸ್ ಭೀತಿ ಇದ್ರೆ ಮತ್ತೊಂದು ಕಡೆ 2ನೇ ಅಲೆಯ ಆತಂಕ ಇದ್ದೇ ಇದೆ. ಇನ್ನು ಲಸಿಕೆ ಈ ವಾರಾಂತ್ಯಕ್ಕೆ ರಾಜ್ಯಕ್ಕೆ ಬಂದ್ರು ಲಸಿಕೆ ಪಡೆದವರಲ್ಲಿ ವೈರಸ್ ವಿರುದ್ಧ ಹೋರಾಡೋ ಪ್ರತಿಕಾಯಗಳು ಸೃಷ್ಟಿಯಾಗೋಕೆ ಕನಿಷ್ಠ 1.5 ತಿಂಗಳು ಹಿಡಿಯುತ್ತೆ. ಇನ್ನು ಲಸಿಕೆ ಬಂದ್ರು ಏಪ್ರಿಲ್ ಮತ್ತು ಮೇ ತಿಂಗಳವರೆಗೂ ಕೊರೋನಾ ವಾರಿಯರ್ಸ್ಗೆ ಕೊಡಲಾಗುತ್ತೆ. ಹೀಗಾಗಿ ಕೊರೋನಾ ಬಗ್ಗೆ ಈಗಲೇ ಮೈಮರೆಯಬೇಡಿ. ಸದ್ಯ ಭಾರತದಲ್ಲಿ 2 ಲಸಿಕೆಗಳಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದ್ರು ತುರ್ತು ಬಳಕೆಯಾಗೋದು ಕೋವಿಶೀಲ್ಡ್ ಮಾತ್ರ. ಭಾರತ್ ಬಯೋಟೆಕ್ನ ಸ್ವದೇಶಿ ಲಸಿಕೆ ಕೋವ್ಯಾಕ್ಸಿನ್ ಅನ್ನ ಬ್ಯಾಕಪ್ ಆಗಿ ಇಟ್ಕೊಳ್ಳಲಾಗಿದೆ. ದೇಶದಲ್ಲಿ ಕೊರೋನಾ 2ನೇ ಅಲೆ ಎದ್ರೆ ಕೋವ್ಯಾಕ್ಸಿನ್ ಅನ್ನ ಬ್ರಹ್ಮಾಸ್ತ್ರವಾಗಿ ಬಳಸಲಾಗುತ್ತೆ. ಹಾಗಾದ್ರೆ ಕೋವ್ಯಾಕ್ಸಿನ್ 2ನೇ ಅಲೆ ತಡೆಯೋದು ಹೇಗೆ? ಅದನ್ನು ತೋರಿಸ್ತೀವಿ ಸ್ಮಾಲ್ ಬ್ರೇಕ್ ಆದ್ಮೇಲೆ. ಈ 2 ಲಸಿಕೆಗಳು ಭಾರತದಲ್ಲಿ ಕೊರೋನಾವನ್ನ ಹುಡುಕಿ ಕೊಲ್ಲಲಿವೆ. ಮೊದಲು ಕೋವಿಶೀಲ್ಡ್ ಫೀಲ್ಡ್ಗೆ ಇಳಿದ್ರೆ ಕೋವ್ಯಾಕ್ಸಿನ್ ಸ್ವಲ್ಪ ನಿಧಾನಕ್ಕೆ ಎಂಟ್ರಿ ಕೊಡುತ್ತೆ. ಅಷ್ಟೇ ಅಲ್ಲ, ಈ 2 ಲಸಿಕೆಗಳನ್ನ ಸ್ಟೋರ್ ಮಾಡಿಕೊಳ್ಳೋಕೆ ದೇಶದ ಉದ್ದಗಲಕ್ಕೂ ಕೋಲ್ಡ್ ಚೈನ್ ಸ್ಟೋರೇಜ್ಗಳನ್ನ ತೆರೆಯಲಾಗಿದೆ. ಸದ್ಯ ದೇಶದಲ್ಲಿ ಅಟ್ಟಹಾಸ ಮೆರೆಯುತ್ತಿರೋ ಕೊರೋನಾವನ್ನ ಕೊಲ್ಲೋಕೆ 2 ಲಸಿಕೆಗಳು ಫೀಲ್ಡ್ಗೆ ಇಳಿಯುತ್ತಿವೆ. ಈ ವಾರಾಂತ್ಯಕ್ಕೆ ಕೋವಿಶೀಲ್ಡ್ ಜನರ ಬಳಕೆಗೆ ಲಭ್ಯವಾಗೋ ಸಾಧ್ಯತೆ ಇದೆ. ಜೊತೆಗೆ ಕೊರೋನಾ 2ನೇ ಅಲೆ ಎದ್ರೆ ಅದರ ಸದ್ದಡಗಿಸೋಕೆ ಕೋವ್ಯಾಕ್ಸಿನ್ ಕೂಡ ಎಂಟ್ರಿ ಕೊಡಲಿದೆ. ಆ ಮೂಲಕ ದೇಶಕ್ಕೆ ಯಾವುದೇ ವೈರಸ್ ಎಂಟ್ರಿ ಕೊಡ್ಲಿ, ಅದು ಎಷ್ಟೇ ಸ್ಪೀಡ್ ಆಗಿರಲಿ, 2 ವ್ಯಾಕ್ಸಿನ್ಗಳು ಸಂಜೀವನಿಯಂತೆ ಕೆಲಸ ಮಾಡಲಿವೆ. ಇತ್ತ ಕೋವ್ಯಾಕ್ಸಿನ್ ಲಸಿಕೆ ಪರಿಣಾಮದ ವಿಷಯ ರಾಜಕೀಯ ತಿರುವು ಪಡೆದುಕೊಂಡಿರುವುದರ ಬಗ್ಗೆ ಭಾರತ್ ಬಯೋಟೆಕ್ MD ಕೃಷ್ಣ ಎಲ್ಲಾ ಬೇಸರ ವ್ಯಕ್ತಪಡಿಸಿದ್ದಾರೆ. ಕೋವ್ಯಾಕ್ಸಿನ್ ಅನೇಕ ವೈರಲ್ ಪ್ರೋಟೀನ್ಗಳನ್ನು ಹೊಂದಿದೆ, ರೋಗ ನಿರೋಧಕ ಪ್ರತಿಕ್ರಿಯೆಗಳೊಂದಿಗೆ ಸುರಕ್ಷತೆ ಕೂಡ ಇದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಷ್ಟೇ ಅಲ್ಲ, ನಮ್ಮದು ಲಸಿಕೆಗಳಲ್ಲಿ ಅನುಭವವಿಲ್ಲದ ಕಂಪನಿಯಲ್ಲ, ನಾವು 123 ದೇಶಗಳಿಗೆ ಲಸಿಕೆ ಸರಬರಾಜು ಮಾಡುತ್ತಿದ್ದೇವೆ. ಹೀಗಾಗಿ ಕೋವ್ಯಾಕ್ಸಿನ್ ಲಸಿಕೆ ಪರಿಣಾಮಕಾರಿತ್ವದ ಬಗ್ಗೆ ಯಾವುದೇ ಅನುಮಾನ ಬೇಡ ಎಂದು ಹೇಳಿದ್ದಾರೆ. ನಿಮಗೆ ಗೊತ್ತಿದೆಯೋ ಇಲ್ವೋ, ಕೊರೋನಾ ಲಸಿಕೆಯನ್ನ ಸಂಗ್ರಹಿಸಿಡೋಕೆ ದೇಶದ ಆಂಧ್ರ ಪ್ರದೇಶ, ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರ, ರಾಜಸ್ಥಾನ್ ಮತ್ತು ಗುಜರಾತ್
ಈ 6 ರಾಜ್ಯಗಳಲ್ಲಿ ಕೋಲ್ಡ್ ಚೈನ್ ಪಾಯಿಂಟ್ಗಳನ್ನು ನಿರ್ಮಿಸಲಾಗಿದೆ. ಈ 6 ರಾಜ್ಯಗಳಿಂದ ದೇಶದ 33% ಜನರಿಗೆ ಆಗುವಷ್ಟು ಲಸಿಕೆಯನ್ನ ಸಂಗ್ರಹಿಸಿಡಬಹುದಾಗಿದೆ. ಈ ಕೋಲ್ಡ್ ಚೈನ್ ಪಾಯಿಂಟ್ಗಳಿಂದ ದೇಶದ ವಿವಿಧ ರಾಜ್ಯಗಳಿಗೆ ಲಸಿಕೆ ಪೂರೈಕೆಯಾಗಲಿದೆ. ಎಲ್ಲ ಅಂದುಕೊಂಡಂತೆ ಆದ್ರೆ ವಾರಾಂತ್ಯದೊಳಗೆ ದೇಶದ ಉದ್ದಗಲಕ್ಕೂ ಕೊರೋನಾ ಲಸಿಕೆಯ ವಿತರಣೆಯಾಗಲಿದೆ. ಲಸಿಕೆ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ. ವಿಜ್ಞಾನಿಗಳ ಪರಿಶ್ರಮಕ್ಕೆ ಪ್ರಧಾನಿ ಮೋದಿ ಶ್ಲಾಘಿಸಿದ್ದು 2 ವ್ಯಾಕ್ಸಿನ್ ಭಾರತದಲ್ಲೇ ಉತ್ಪಾದನೆಯಾಗಿದೆ. ಸ್ವಾವಲಂಬಿ ಭಾರತ ಅಡಿಯಲ್ಲಿ ವ್ಯಾಕ್ಸಿನ್ ರೆಡಿಯಾಗಿದ್ದು ಒಂದಲ್ಲ ಎರಡೆರಡು ಲಸಿಕೆ ಕಂಡು ಹಿಡಿದಿದ್ದಾರೆ ಎಂದು ಕೊಂಡಾಡಿದ್ದಾರೆ. भारत के वैज्ञानिकों ने एक नहीं दो मेड इन इंडिया कोविड वैक्सीन विकसित करने में सफलता पाई है. भारत में दुनिया का सबसे बड़ा कोविड वैक्सीन प्रोग्राम भी शुरू होने जा रहा है. इसके लिए देश को अपने वैज्ञानिकों के योगदान पर बहुत गर्व है. हर देशवासी आप सभी वैज्ञानिकों का, टेक्नीशियनों का, सबका कृतज्ञ है. ಅದೇನೇ ಇರಲಿ, ಕೊರೋನಾದಿಂದ ದೇಶದ ಜನರ ರಕ್ಷಣೆಗೆ 2 ಲಸಿಕೆಗಳು ಎಂಟ್ರಿ ಕೊಡ್ತಿರೋದು ನಿಜಕ್ಕೂ ಖುಷಿಯ ವಿಚಾರ. ಹಾಗಂತ ಕೊರೋನಾ ಬಗ್ಗೆ ಈಗಲೇ ಮೈಮರೆಯಬೇಡಿ. ಕೊರೋನಾ ವ್ಯಾಕ್ಸಿನ್ ವಿತರಣೆ ಯಾವಾಗ ಬೇಕಾದ್ರೂ ಆಗಬಹುದು. ಆದ್ರೆ ವ್ಯಾಕ್ಸಿನ್ ಬಂದಿದೆ ಅಂತ ಹೇಳಿ ಕೊರೋನಾ ಬಗ್ಗೆ ಮೈಮರಿಬೇಡಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.